ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ KEA BMTCಯಿಂದ ಸುಮಾರು 2500 ಜಾಬ್ಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಅಂದರೆ ಕಂಡಕ್ಟರ್ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ್ಯಾವ ರೀತಿ ಎಕ್ಸಾಮ್ ಇರುತ್ತೆ ಮತ್ತು ಏನು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಮೊದಲಿಗೆ ಪೋಸ್ಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಈ ಒಂದು ಡೆಸಿಗ್ನೇಷನ್ ನೇಮ್ ಏನಂದರೆ ಕಂಡಕ್ಟರು. ಮತ್ತು ರಾಜ್ಯದಲ್ಲಿ 2286 ಹುದ್ದೆಗಳಿವೆ. ಮತ್ತು ಸ್ಥಳೀಯ ವೃಂದ ಅಂದರೆ ಲೋಕಲ್ ಇರೋರಿಗೆ 214 ಹುದ್ದೆಗಳಿದೆ. ಟೋಟಲ್ ಬಂದು 2500 ಹುದ್ದೆಗಳಾಗಿವೆ. ಮತ್ತು ಇಲ್ಲಿ ಸ್ಯಾಲ್ರಿ ಬಂದು 18,600 ರೂಪಾಯಿಂದ 25,300ವರೆಗೂ ಇಲ್ಲಿ ವೇತನನ ಕೊಡ್ತಾರೆ. ಮತ್ತು ಟ್ರೈನಿಂಗ್ ಪೀರಿಯಡ್ನಲ್ಲಿ 9,100 ರೂಪಾಯಿ ಏನೋ ಕೊಡ್ತಾರೆ. ಟ್ರೈನಿಂಗ್ ಪೀರಿಯಡ್ ಬಂದು 1 ಇಯರ್ ಇರುತ್ತೆ. ಆವಾಗ ಆ ಟೈಮಲ್ಲಿ ಕೇವಲ 9,100 ರೂಪಾಯಿ ಮಾತ್ರ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ನಿಮಗೆ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಸ್ಯಾಲ್ರಿನ ಫಿಕ್ಸ್ಡ್ ಸ್ಯಾಲ್ರಿ ಮಾಡ್ತಾರೆ. ಅಂದರೆ 18,600ರಿಂದ 25,300 ಒಳಗಡೆ ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿನ ಕೊಡ್ತಾರೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ನೀವು ಅಪ್ಲೈ ಮಾಡಬೇಕು ಅಂದರೆ 12th ಪಾಸಾಗಿರಬೇಕು. ಅಂದರೆ PUC ಇರಬೇಕು, ಇಲ್ಲ ಡಿಪ್ಲೊಮಾ ಆಗಿರಬೇಕು, ಇಲ್ಲ CBSEಯಿಂದ ನೀವೇನಾದರೂ ಪಾಸಾಗಿದ್ರೆ ಅಲ್ಲಿ 12th ಅಂದರೆ PUCವರೆಗೂ ನೀವು ಪಾಸಾಗಿರಲೇಬೇಕು. ಮತ್ತು ಇನ್ನೊಂದು ಕಂಡೀಷನ್ ಏನು ಅಂದರೆ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ನೀವು ಹೊಂದಿರಬೇಕು. ಅಂದರೆ ನಿಮಗೆ ವಾಹನ ನಿರ್ವಾಹಕ ಪರವಾನಗಿ ಅಂದರೆ ನೀವು ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರಲ್ಲ ಆಫೀಸಲ್ಲಿ ನಾವು ಹೋಗಿ ನೀವು ವಿಚಾರಿಸಿ ಅದನ್ನು ನೀವು ತೊಗೋಬೋದು. ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ನೋಡೋಣ. ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. ಪ್ರವರ್ಗ ಅಂದರೆ ಕ್ಯಾಟಗರಿ 2A 2B 3A 3B ಅಂತ ಅಭ್ಯರ್ಥಿಗಳಿಗೆ 750 ರೂಪಾಯಿ. SC ST ಅಥವಾ ಅಂಗವಿಕಲರು ಯಾರಾದರೂ ಇದ್ದರೆ ಅವ್ರಿಗೆ 500 ರೂಪಾಯಿ ಆಗುತ್ತೆ. ಈ ಅಪ್ಲಿಕೇಶನ್ ಫೀಸ್ನ ಆನ್ಲೈನ್ ಮೂಲಕ ನೀವು ಪೇ ಮಾಡ್ಬೋದಾಗಿದೆ. ಆಫ್ಲೈನ್ ಕೂಡ ನೀವು ಪೇ ಮಾಡ್ಬೋದು. ವಯೋಮಿತಿ ತಿಳ್ಕೊಳ್ಳೋಣ. ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಕನಿಷ್ಠ 18 ವರ್ಷದಿಂದ 35 ವರ್ಷ ಆಗಿರಬೇಕು. ವಯೋಮಿತಿಯಲ್ಲಿ ಸಡಿಲಿಕೆಯಲ್ಲಿ ಎಷ್ಟಿದೆ ನೋಡೋಣ. SC ST ಅವ್ರಿಗೆ 5 ವರ್ಷ ಮತ್ತು OBC ಅವ್ರಿಗೆ 3 ವರ್ಷ. ಅಂಗವಿಕಲ PW ಅವರು ಆ ಥರ ಇದ್ದರೆ ಅವ್ರಿಗೆ 10 ವರ್ಷದ ವಯೋಮಿತಿ ಸಡಿಲಿಕೆ ಇರುತ್ತದೆ. ಇದು ಒಂದು ಜಾಬ್ಗೆ ಹೇಗೆ ಅರ್ಜಿ ಹಾಕೋದು ಅಂದರೆ 10/3/2024ರಿಂದ 10/4/2024ವರೆಗೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ. ಇನ್ನೂ ಇದು ಅಂದರೆ ಸ್ಟಾರ್ಟ್ ಆಗಿಲ್ಲ. ನೆಕ್ಸ್ಟ್ ಮಾರ್ಚಲ್ಲಿ 10ನೇ ತಾರೀಕಿಂದ ಇದು ಸ್ಟಾರ್ಟ್ ಆಗ್ತಾಯಿದೆ. ಮತ್ತು ನೀವು ಯಾವೊಂದು ವೆಬ್ಸೈಟ್ಗೆ ಹೋಗಬೇಕು www.kea.kar.nic.in ಈ ವೆಬ್ಸೈಟಲ್ಲಿ ಹೋಗಿ ನೀವು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ. ಮತ್ತೊಮ್ಮೆ ಡೇಟ್ ಹೇಳ್ತಾನೆ. ಇದರ ಸ್ಟಾರ್ಟಿಂಗ್ ಡೇಟು 10/3/2024ಇಂದ ಕೊನೆಯ ದಿನಾಂಕ 10/4/2024. ಮತ್ತು ನೀವು ಆನ್ಲೈನಲ್ಲಿ ಅಮೌಂಟು ಪೇ ಮಾಡೋದು ಲಾಸ್ಟ್ ಡೇಟ್ ಬಂದು 13/4/2024. ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ಫಸ್ಟು ನಿಮಗೆ ಎಕ್ಸಾಮ್ಸ್ ಕೊಡ್ತಾರೆ. ರೈಟಿಂಗ್ ಟೆಸ್ಟ್ ಇರುತ್ತೆ. ಅದರಲ್ಲಿ ನಿಮಗೆ ನೀವು ಚೆಕ್ ಮಾಡ್ಕೋಬೋದು. ಗೂಗಲ್ ಇಲ್ಲ ಬೇರೆ ನಿಮ್ಗೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಯಾವ್ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ, ಸಿಲೆಬಸ್ ಏನು, ಹೇಗೆ ಪ್ರಿಪೇರ್ ಆಗೋದು ಈ ಒಂದು ಎಕ್ಸಾಮ್ಗಂತ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ನಂತರ ಪ್ರಿಪೇರ್ ಆಗಿ ನೀವು ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಬೇಕು. ಮತ್ತು ಇದಕ್ಕೆ ಯಾವುದೇ ಒಂದು ಇಂಟರ್ವ್ಯೂ ಇರೋಲ್ಲ. ನೀವೇನು ಟೆಸ್ಟ್ ಎಕ್ಸಾಮ್ ಬರೆದಿರ್ತೀರಲ್ವ ಅದರದ್ದು ಒಂದು ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಮತ್ತು ಇದಕ್ಕೆ ಇನ್ನೊಂದು ಕಂಡೀಷನ್ ಏನು ಅಂದರೆ ಪುರುಷರು ಮಿನಿಮಮ್ 5.2 ಹೈಟ್ ಇರಬೇಕು ಮತ್ತು ಮಹಿಳೆಯರು ಮಿನಿಮಮ್ 4.9 ಅಷ್ಟು ಹೈಟು ಇರಬೇಕಾಗುತ್ತೆ. ಈ ರೀತಿ ಇದನ್ನೆಲ್ಲ ನಿಮ್ಮ ಚೆಕ್ ಮಾಡಿ ಅವರು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಇದಾಗಿತ್ತು ಇವತ್ತಿನ ಉದ್ಯೋಗದ ಮಾಹಿತಿ. ಇದೇ ರೀತಿಯ ಯಾವುದೇ ಉದ್ಯೋಗದ ಮಾಹಿತಿಗಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.